ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನಾನು ಮುಂಚೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಮಿನಿ ಲಾಗ್ಸ್ ಮಾಡ್ತಾಯಿದ್ದೆ. ಕ್ಯಾಮ್ರೋ ಇಶ್ಯೂಸ್ ಆಗಿತ್ತು, ಹಾಗಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ಫೈನಲಿ ಒಂದೊಳ್ಳೆ ಕ್ಯಾಮ್ರಾ ಜೊತೆ ಬಂದೀನಿ ಈಗ. ಆದರೆ ಏನು ಕಂಟೆಂಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನಾನು ಯಾಕೋ ಮಿನಿ ಲಾಗ್ಸ್ ಎಲ್ಲ ಸೆಟ್ ಆಗ್ತಿಲ್ಲ ಅಂದ್ಕೊಂಡೆ. ಆಮೇಲೆ ಯಾವುದಾದ್ರೂ ಜಾಗ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಫೈನಲಿ ಇವತ್ತು ನಮ್ಮೂರ ಹತ್ರ ಇರೋಂಥದ್ದೇ ಒಂದು ಕುಂದು ರೀಲ್ಸ್ ಅಂತಾರೆ. ಇಲ್ಲಿ ಸಖತ್ತಾಗಿದೆ ಪ್ಲೇಸು. ಇಲ್ಲಿ ವಿಂಡ್ ಮಿಲ್ಲು ಹಾಗೆ ಈಲು ಸಖತ್ತಾಗಿದೆ. ನೀವು ಬರಬೇಕಂತ ಅಂದ್ಕೊಂಡಿದ್ರೆ ಹರಿಹರದಿಂದ 32 ಆಗುತ್ತೆ, ದಾವಣಗೆರೆಯಿಂದ 34 ಆಗುತ್ತೆ. ನಾನು ಇಲ್ಲೇ ಹತ್ರದಿಂದ ನಮ್ಮೂರು ಇಲ್ಲಿದ್ದ ಒಂದು 10 ಕಿಲೋಮೀಟರ್ಸ್ ಇದೆ, ಅಲ್ಲಿದ್ದ ಬಂದಿರೋದ್ರಿಂದ ನನಗೆ ಹತ್ರ ಆಗಿದೆ. ನೀವೇನಾದರೂ ಬರಬೇಕಂತಿದ್ರೆ ನೋಡಿ, ಹಾಲಿಡೇಸು ಇಲ್ಲಾಂದರೆ ಮಾರ್ನಿಂಗ್ ಟೈಮು ಸಂಡೇ ಈವ್ನಿಂಗಲ್ಲಿ ಬರ್ರಿ, ಸಖತ್ತಾಗಿರುತ್ತೆ ಪ್ಲೇಸು. ಬನ್ನಿ ಹೋಗೋಣ. ಇದು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ನರ್ವಸ್ ಫೀಲ್ ಆಗ್ತೈತೆ ನನಗೆ. ಇರಲಿ, ಆದರೂ ಫಸ್ಟ್ ವೀಡಿಯೋ ಅಲ್ವಾ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ನೀವು ಸ್ವಲ್ಪ ಏನಾರ ರಿಪೀಟಾಗಿ ಒಂದೊಂದು ವರ್ಡ್ಸ್ ಹೇಳಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ತಿರುಗ್ತವೋ ಇಲ್ಲೋ ಅಂತ ಅಂದ್ಕೊಂಡೇ ಬಂದೆ. ಮೇಲೆ ಇದ್ದಾವೆ ಇನ್ನೂ, ನಾನು ಇನ್ನೂ ಕೆಳಗಡೆ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಒಂದು ವಾಟರ್ ಬಾಟ್ಲು ತೊಗೊಂಡು ಬಂದಿದ್ದೆ. ನೀರು ಕುಡಿಯೋಕೆ ಬಾಯಿರಿಸಿದ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂದು ನನ್ನ ಗಾಡಿ ಇಲ್ಲೇ ನಿಲ್ಸಿ ಹೋಗ್ತಾ ಇದ್ದೀನಿ. ಈಗ 2-3 ವೀಕ್ಸ್ ಆಯಿತು ಗೈಸ್, ನಾನು ಇಲ್ಲಿ ಫೈನಲಿ ಬರಬೇಕಂತ ಅನ್ಕೋತಿದ್ದೆ. ಇವತ್ತು ಬಂದಿದ್ದೀನಿ, ಖುಷಿನೂ ಆಗ್ತಾಯಿದೆ. ನೋಡೋಣ, ಇನ್ನು ನಮ್ಮ ದಾವಣಗೆರೆ ಸುತ್ತಮುತ್ತಲ ಯಾವ್ಯಾವ ಪ್ಲೇಸ್ಗಳಿದ್ದಾವೆ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿದ್ದಾನೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಹೇಗಾಗುತ್ತೆ ಅಂತ. ತುಂಬ ಎಲ್ಲಿ ಬನ್ನಿ ಬನ್ನಿ, ಇಲ್ಲಿ ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಪ್ಲೇಸ್, ಕೆಳಗೆ ನೋಡೋಣ. ಮಾರ್ನಿಂಗ್ ಟೈಮ್ ಬಂದಿರೋದ್ರಿಂದ ಸಖತ್ತಾಗಿದೆ ವಾತಾವರಣ, ಕೂಲಾಗಿದೆ ಎಲ್ಲ. ಕಲ್ಲುಗಳೆಲ್ಲ ಜಾಸ್ತಿ ಇದ್ದಾವೆ. ಶೂಸ್ ಗೀಸಿದ್ರೆ ಹಾಕ್ಕೊಂಬನ್ನಿ ಎಲ್ಲ. ನಾವು ಶೂಸು ಕಂಪ್ನಿಲಿ ತಗೊಂಡಿದ್ದು ಬೆಂಗಳೂರಲ್ಲಿ ಇದ್ದಾಗ. ಯಾವ ಇದೋ ಒಂದು ಅವನ್ನೇ ಹಾಕ್ಕೊಂಬಂದಿದ್ದೀನಿ. ಇನ್ನು ಸನ್ರೈಸ್ ಆಗಿಲ್ಲ, ಸನ್ರೈಸ್ ಆದಮೇಲೆ ತೋರಿಸ್ತೀನಿ ಅದನ್ನು ವ್ಯೂ. ಅಲ್ಲಿ ಬೆಟ್ಟದ ಮೇಲೆ ಆಂಜನೇಯ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೀದಾ ಅಲ್ಲಿಗೆ ಬೈಕ್ ಹೋಗುತ್ತೆ, ಆದರೂ ಸ್ವಲ್ಪ ನಾವು ಟ್ರೆಕ್ಕಿಂಗ್ ಮಾಡ್ದಂಗೆ ಆಗಲಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸಿಗೂ ಹೇಳಿದ್ದೆ ಅವಾಗ, ಸುಮಾರು ದಿನದಿಂದ ಬರೋ ಹೋಗೋಣ, ಒಂದು ವೀಡಿಯೋ ಮಾಡ್ಕೋಬೇಕು ನಾನು, ನೋಡ್ದಂಗೆ ಆಗುತ್ತೆ, ಮೈಂಡೆಲ್ಲ ಫ್ರೀ ಆಗುತ್ತೆ ಅಂತ. ಅವ್ರ ಬ್ಯುಸಿ ಶೆಡ್ಯೂಲು, ವರ್ಕು ಇರ್ತಾವಲ್ಲ ಗೈಸ್. ವಾಟ್ ಈಸ್ ಇಟ್? ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಟೆಲ್ ಹಾಗಾಗಿ ಅವ್ರು ಯಾರೂ ಬರಲಿಲ್ಲ. ಈಗ ಕಡೆಯಲ್ಲೂ ಇಲ್ಲ, ನಾನು ಒಬ್ಬನೇ ಸಡನ್ ಪ್ಲಾನಾಗೆ ಬಂದ್ಬಿಟ್ಟೆ. ಹೋಗ್ಬೇಕು ಅಂತಿದ್ದೆ. ಬೆಳಗ್ಗೆ 5:30 ಆದರೆ ಮತ್ತೆ ಮಲ್ಕೊಂಬಿಡ್ತಿದ್ದೆ. ಏನೇನಾರೋ ಒಂದು ರೀಸನ್ ಹುಡ್ಕೊಂತಿದ್ದೆ ಡೈಲಿ ಸ್ಕಿಪ್ ಮಾಡೋಕ್ಕೆ. ಇವತ್ತು ಫೈನಲಿ ರಾತ್ರಿ 12 ಗಂಟೆ ಮಲಗಿದ್ರು ಇವತ್ತು ಬೇಗ ಎದ್ದು ಬಂದಿದ್ದೀನಿ. 4:15ಗೆ ಎದ್ದಿದ್ದೀನಿ. ಇಲ್ಲಿ ಬಂದಿದ್ದೆ 6 ಗಂಟೆ ಆಗೈತಿ. ಬನ್ನಿ ನೋಡೋಣ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಕರೆಕ್ಟಾಗಿ ನನಗೇನು ಪರ್ಫೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಬರ್ತಿಲ್ಲ ಗೈಸ್. ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಆದರೆ ಇಲ್ಲಿ ಮಾತೇ ಬರೋಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಾಗ. ನಾನು ಕ್ಯಾಮ್ರಾನೇ ನೋಡ್ತಾ ಇಲ್ಲ, ಆಗಲಿದ್ದೆ ನನಗೆ ಗೊತ್ತಾಯ್ತಾ ಇದೆ ಇಲ್ಲಿದ್ದಾನೆ. ಸ್ವಲ್ಪ ಅಭ್ಯಾಸ ಆಗೋ ತನಕ. ಇನ್ನೂ ಒಳ್ಳೊಳ್ಳೆ ಹಿಡನ್ ಪ್ಲೇಸಸ್ ಇದ್ದಾವೆ, ತೋರಿಸ್ತೀನಿ ಗೈಸ್ ದಾವಣಗೆರೆ ಸುತ್ತಮುತ್ತಲ. ಹೇಗೆ ಬಂದಿದೆ ಗೊತ್ತಿಲ್ಲ ವೀಡಿಯೋ, ಹೇಗಾರು ಬರಲಿ, ಪಕ್ಕ ಇದನ್ನು ಮಾತ್ರ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು. ನಿಮ್ಮ ಸಪೋರ್ಟ್ ಬೇಕು. ಏನೇ ಮಿಸ್ಟೇಕ್ಸ್ ಇದ್ದರೂ ನನಗೆ ಹೇಳ್ರಿ, ಅದನ್ನ ನಾನು ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನೋಡಿ ಗೈಸ್,
ಮಾರ್ನಿಂಗ್ ಟೈಮಲ್ಲಿ ತಿರುಗ್ತಾವಿಲ್ಲ ಅನ್ಕೊಂತಾನೆ ಬಂದೆ, ಪರವಾಗಿಲ್ಲ. ಹತ್ರ ಹೋಗ್ತೀನಿ ಬನ್ನಿ. ಇಲ್ಲಿ ನಮ್ಮಮ್ಮ ಈ ನನ್ನ ಮಗ 7 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ. ಇವತ್ತು ಯಾಕೋ 4:15ಗೆ ಎದ್ದು ರೆಡಿಯಾಗಿ ಎಲ್ಲೋ ಹೋಯ್ತವನಲ್ಲ ಅಂತ ಕೇಳ್ತು. ಎಲ್ಲಿ ಹೊಂಟಿದ್ಯಪ್ಪ ಅಂತ ನಾನು ಇಲ್ಲಮ್ಮ ರನ್ನಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ನೀನ್ ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗ್ತೀಯ. ನಾನ್ ಜೈಲ್ ಒಳಕ್ ಹೋದ್ರೂ ಪರವಾಗಿಲ್ಲ, ನೀನ್ ಯಾಕೆ ಮನೆ ಒಳಕ್ ಹೋಗ್ತಾ ಇದ್ಯಾ? ನೋಡೋಣ, ಬೇಗ ಹೋಗ್ಬೇಕು, ಕೆಲಸ ಇದ್ದಾವೆ ಮನೇಲಿ. ಬೇರೆ ಬಂದಿಲ್ಲ, ರನ್ನಿಂಗ್ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸನ್ರೈಸ್ ಆದಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ, ನೋಡೋಣ ಆದಷ್ಟು ಏನಾರ ಗೊತ್ತಿದ್ದಷ್ಟು. ಇನ್ನು ಹೋಗ್ತಾನೇ ಇದ್ದೀನಿ. ಹಾಂ ಗೈಸ್, ಫೈನಲಿ ಸನ್ರೈಸ್ ಆಗ್ತೈತೆ. ನೋಡಿ ಈಗ ಇಲ್ಲಿದ್ದ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ ಗೈಸ್. ಇನ್ನು ಪೂರ್ತಿ ಹುಟ್ಟಿಲ್ವಲ್ಲ ಅದು, ಇಲ್ಲಿ ಲೈವಾಗಿ ನೋಡೋಕೆ ಮಾತ್ರ ಸಖತ್ತಾಗಿದೆ. ನೋಡಿ ಗೈಸ್, ವ್ಯೂ ಹೇಗೆ ಕಾಣಿಸ್ತಾಯಿದೆ. ಫೈನಲಿ ಸ್ಟ್ರೈಟಾಗಿ ರೋಡಲ್ಲಿ ಹೋಗಿ 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 ಸಾಕಾಗಿ ಫೈನಲಿ ಇದ್ರ ಗುಡ್ಡ ಹತ್ತಿದ್ದೀನಿ ಈಗ. ಅಯ್ಯಪ್ಪ, ವಾಯ್ಸ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಕಾಲು ಬೇರೆ ಜಾರ್ತೈತೆ ಗೈಸ್. ಹಾಂ, ನಾನೀಗ ಇಲ್ಲಸೇನೆ ಹತ್ತಿದ್ದು, ಹಿಂಗೋಗಿ ಈ ಕಡೆ ಆಸೆ ಬರಬೇಕಿತ್ತು, ಮತ್ತೆ ಸುತ್ತರ್ಕೊಂಡು. ಗೈಸ್ ನೋಡಿ ಗೈಸ್, ಸೂರ್ಯೋದಯ ಆಗ್ತೈತೆ. ಈಗ ಆಲ್ರೆಡಿ ಬೆಟ್ಟದ ಮೇಲೆ ಬಂದೆ. ಈ ವಿಂಡ್ ಮಿಲ್ಸ್ ಬಗ್ಗೆ ಹೇಳ್ಬೇಕು ಅಂದರೆ ಇವು ಸುಮಾರು 80ರಿಂದ 100 ಅಡಿ ಇರ್ತವಂತೆ. ಇವು ನೇಚರ್ಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇದರಿಂದ ಏನೂ ಎಫೆಕ್ಟ್ ಆಗಲ್ಲ ಗೈಸ್ ಇವು, ಯಾಕಂದರೆ ಯಾವುದಕ್ಕೂ ಹಾನಿ ಮಾಡಲ್ಲ. ನೋಡಿ ಆರಾಮಾಗಿ ಫ್ರೀಯಾಗಿ ಎಷ್ಟು ಚೆನ್ನಾಗಿ ತಿರುಗ್ತಿದ್ದಾವೆ. ಇದರಿಂದ ಪರಿಸರಕ್ಕೂ ಏನೂ ಹಾನಿ ಉಂಟಾಗಲ್ಲ. ಹಾಗಾಗಿ ಒಳ್ಳೆ ಬೆಸ್ಟ್ ಗೈಸ್ ಇವು. ದೇವಸ್ಥಾನಕ್ಕೆ ಹೋಗೋಣ. ಮೇಲೆ ಶೂಸ್ ಇದೆ, ಬಿಚ್ಚಿಬಿಡ್ತೀನಿ. ನೀವು ಹಿಂಗೆ ಮಾರ್ನಿಂಗ್ ಟೈಮಲ್ಲಿ ಆದರೆ ಈವ್ನಿಂಗ್ ಟೈಮಲ್ಲಿ ಯಾವಾಗಾದರೂ ಫ್ರೀ ಇದ್ದಾಗ ಬನ್ನಿ. ಸಖತ್ತಾಗಿದೆ ಗಾಳಿ ಮಾತ್ರ, ವಾತಾವರಣ, ನೇಚರು ನೋಡಿ ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ಟೆಂಪಲ್ ಇರುತ್ತೆ, ವಿಸಿಟ್ ಮಾಡ್ಕೊಂಡು ಈ ವಿಂಡ್ ಮಿಲ್ಸ್ಗಳೆಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲಿ ಮೇಲಿರೋದು ಇದು ಆಂಜನೇಯ ಟೆಂಪಲ್ಲು. ನೋಡಿ ಇಲ್ಲಿದ್ದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣ್ತಿರೋದು ಅದು ಚೆನ್ನಾದ್ದು. ಅಲ್ಲೊಂದು ಕೆರೆ ಇದೆ. ಎಷ್ಟು ಹೈಟ್ ಬಂದಿದ್ದೀವಿ. ಇಲ್ಲಿದ್ದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತಿದೆ. ನೋಡಿ ಫ್ಲವರ್. ಫೈನಲಿ ಟೆಂಪಲ್ ಹತ್ರ ಬಂದ್ವಿ.
ಕ್ಯಾಪ್ಚರ್ ಆಗ್ತಿದ್ದಿಲ್ಲ ಗೊತ್ತಿಲ್ಲ ಗೈಸ್. ಕ್ಲೋಸ್ ಆಗೈತೆ. ಅಲ್ಲಿ ಸಖತ್ ತಿರುಗ್ತಿದ್ದಾವೆ ನೋಡಿ ಗೈಸ್. ಇಲ್ಲಿದ್ದ ಸಖತ್ ಕಾಣಿಸ್ತಿದೆ. ಅಲ್ಲಿ ಯಾಕೋ ಕರೀತಿದ್ದಾರೆ ಗೈಸ್. ಅಲ್ಲಿ ಯಾರೋ ವಿಂಡ್ ಮಿಲ್ಸ್ ಇದಾರಲ್ಲ ಗೈಸ್, ವಿದ್ಯುತ್ ಎಲ್ಲ ಹೋಗುತ್ತಲ್ಲ, ಅವ್ರು ಯಾಕೆ ಕರೀತಿದ್ದಾರೆ, ಕೈ ಮಾಡ್ತಿದ್ರು ಈಗ ಆಯ್ ಸರ್ ಬಂದೆ ಅಂದೆ. ನೋಡ್ಬೇಕೀಗ ಬೈತಾರೋ ಏನೋ ಗೊತ್ತಿಲ್ಲ. ಗಾಳಿ ತುಂಬ ಇದೆ, ಮೇಲೆ ಹಾಕೋದೆ ಅಂತ ಬೈದಿದ್ರೆ ಕಷ್ಟ. ನೋಡೋಣ ಏನು ಹೇಳ್ತಾರೆ. ಕೆಳಗೆ ಬಂದೆ ಗೈಸ್. ನಾನು ಯಾಕೋ ಕರೆದ್ರು ಅಂತ ಬಂದೆ, ಅವರೇನು ಅಲ್ಲಿಗೆ ಬರಲಿಲ್ಲ. ನಾನು ಹೋಗೋ ಎಕ್ಸೈಟ್ಮೆಂಟಲ್ಲಿ ಬೋರ್ಡ್ ಹಾಕಿದ್ದಾರೆ ಗೈಸ್, ಅಲ್ಲಿ ವಾಹನಗಳಿಗೆ ಪ್ರವೇಶವಿಲ್ಲ ಅಂತ ಅಂದ್ಕೊಂಡು ನಾನು ಮೇಲೆ ಅಪ್ಪಣೆ ಇಲ್ಲದೆ ಹೋಗಂಗೂ ಇಲ್ಲ ಅಂತಲೂ ಹಾಕಿದ್ದಾರೆ. ನಾನು ನೋಡಲಿಲ್ಲ, ಎಕ್ಸೈಟ್ಮೆಂಟಲ್ಲಿ ಹಂಗೆ ಹೋಗ್ಬಿಟ್ಟೆ. ಅವರೇನೂ ಅನ್ನಲಿಲ್ಲ. ನೋಡಿ, ನೀವು ಹೋಗ್ಬೇಕಾದ್ರೆ ಪರ್ಮಿಷನ್ ಏನಾರು ಕೇಳ್ಕೊಂಡು ಹೋಗಿ. ಅಲ್ಲಿ ವಿದ್ಯುತ್ ಆಫೀಸ್ ಇದೆ, ಅಲ್ಲಿ ಇದರಿಂದ ಕರೆಂಟ್ ಬರುತ್ತಲ್ಲ ವಿಂಡ್ ಮಿಲ್ಲಿಂದು, ಅಲ್ಲೇ ಆಫೀಸ್ ಇದೆ. ಬಂದರೆ ಫ್ಯಾಮಿಲಿ ಜೊತೆ ಕಾರ್ ಗೀರ್ ತೊಗೊಂಡು ಬಂದರೆ ಅವ್ರು ಕೇಳ್ಕೊಂಡು ಹೋಗಿ, ಮತ್ತು ಬೈದಿದ್ದರೆ ಕಷ್ಟ ಆಗುತ್ತೆ. ಓಕೆ ಗೈಸ್, ಈ ಲಾಗ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಗೈಸ್, ಬಾಯ್.